ನಮಸ್ತೆ ಎಲ್ಲರಿಗೂ. ನಾನಿವತ್ತು ಅವಲಕ್ಕಿಯ ವಡೆ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತು ತುಂಬಾ ಟೇಸ್ಟಾಗಿ ಚೆನ್ನಾಗಾಗುತ್ತೆ. ಕಡಲೆಬೇಳೆ ವಡೆ ನಾವೆಲ್ಲ ಮಾಡ್ತೀವಲ್ವ, ಅದೇ ರೀತಿ ಇದು ಕೂಡ. ಇದಕ್ಕೇನು ರುಬ್ಬೇಕಂತೇನಿಲ್ಲ. ಅದಕ್ಕೆ ನಾನು ಇದು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಈ ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು. ಒಂದೆರಡು ಸಲ ನೀರು ಹಾಕಿ ಕ್ಲೀನ್ ಮಾಡಿಕೊಳ್ಬೇಕು. ನೋಡಿ, ಇದು ಗಟ್ಟಿ ಅವಲಕ್ಕಿ ಅಂತ ಹೇಳ್ತಾರಲ್ವ, ಅದು ಸಣ್ಣ ಸಣ್ಣದು. ಚೆನ್ನಾಗಿ ಕ್ಲೀನ್ ಮಾಡಬೇಕು, ಅದರಲ್ಲಿರೋ ಧೂಳೆಲ್ಲ ಹೋಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡಿಕೊಳ್ಬೇಕು. ಆಮೇಲೆ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಂಡಿ ತಗೊಳ್ಬೇಕು. ತುಂಬಾ ಟೇಸ್ಟಾಗಿ ಬರುತ್ತೆ. ಒಂದು ಕಟ್ಲೆಟ್ ಶೇಪಲ್ಲಿ ಮಾಡಬೇಕು. ವಡೆಯಷ್ಟು ಸೈಜಲ್ಲಿ ಮಾಡ್ಬೋದು, ಅಥವಾ ಕಟ್ಲೆಟ್ ಥರನೂ ಮಾಡ್ಬೋದು. ಅವಲಕ್ಕಿಯನ್ನು ಈ ರೀತಿ ಹಿಂಡಿ ಬಿಟ್ಟು ಒಂದು ಪ್ಲೇಟಿಗೆ ಹಾಕಿಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಆಲೂಗಡ್ಡೆ, ಹಾಗೆ ಈರುಳ್ಳಿ, ಆಮೇಲೆ ಕಡಲೆ ಹಿಟ್ಟು ಎಲ್ಲ, ಈರುಳ್ಳಿ ಎಲ್ಲ ಹಚ್ಚಿಟ್ಟು ಹಾಕಬೇಕು. ಮಸಾಲ ಪೌಡರ್ ಎಲ್ಲ ಹಾಕಬೇಕು. ತುಂಬಾ ಚೆನ್ನಾಗಾಗುತ್ತೆ. ಪೇಪರ್ ಅವಲಕ್ಕಿ ತಗೋಬಾರ್ದು, ಇದನ್ನೇ ತಗೊಳ್ಬೇಕು. ಗಟ್ಟಿ ಅವಲಕ್ಕಿಯನ್ನೇ ತಗೊಳ್ಬೇಕು. ಆಮೇಲೆ ಇದಕ್ಕೆ ನಾನೊಂದು ಪಾತ್ರಕ್ಕೆ ಹಾಕ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಏನಿದೆ ನೋಡಿ, ಕ್ಲೀನ್ ಮಾಡ್ಕೊಂಡಿಟ್ಟಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಆಮೇಲೆ ನಾನು ಈ ಕಡೆಯಲ್ಲಿ ಬೇಯಿಸಿಟ್ಟಿದ್ದೆ ಆಲೂಗಡ್ಡೆ. ಒಂದು ಆಲೂಗಡ್ಡೆಯನ್ನು ನೀವು ಬೇಕಾದ್ರೆ ಎರಡಿದ್ರೆ ಎರಡು ಹಾಕ್ಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಒಂದು ಹಾಕಿದ್ದೀನಿ. ನಾನು ಅವಲಕ್ಕಿ 1.5 ಗ್ಲಾಸಷ್ಟು ತಗೊಂಡಿದ್ದೆ. ಈ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಈಗ ಅದಕ್ಕೆ ಜೀರಿಗೆ, ಹಾಗೆ ಓಂಕಾಳು, ಆಮೇಲೆ ಉಪ್ಪು, ಖಾರದ ಪುಡಿ, ಅರಶಿನದ ಪುಡಿ ಎಲ್ಲ ಹಾಕಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಸುಲಭ ಆಗುತ್ತೆ. ಆಮೇಲೆ ಮನೆಯಲ್ಲಿ ಮಾಡಿರುವಂಥ ಮಸಾಲ ಪೌಡರನ್ನು ಕೂಡ ಹಾಕಿಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಆಲೂಗಡ್ಡೆ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೆ, ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು ಇದ್ದರೆ ಕರಿಬೇವು ಸೊಪ್ಪು ಕೂಡ ಹಾಕ್ಬೋದು. ಆಮೇಲೆ ಕಾಯಿ ಮೆಣಸು ಆಪ್ಷನ್, ನಿಮಗೆ ಬೇಕಿದ್ರೆ ಹಾಕ್ಬೋದು. ನಾನು ಹಾಕಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಏನಿದೆ ನೋಡಿ, ಅದನ್ನು ಹಾಕಬೇಕು. ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಒಂದು ತಟ್ಟೆ ಆಗುವಷ್ಟು ಹಾಕಿಕೊಂಡಿದ್ದೀನಿ. ನೀರೇನು ಹಾಕಬೇಕಂತೇನಿಲ್ಲ. ಬೇಕಂತ ಹೇಳಿದರೆ ಸ್ವಲ್ಪ ಒಂಚೂರು ಹಾಕಿದರೆ ಅದು ಒಂದು ಡ್ರಾಪ್ ಅಷ್ಟು ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಬೇಕು. ಮಸಾಲ, ಹಾಗೆ ಅವಲಕ್ಕಿ, ಆಲೂಗಡ್ಡೆ, ಈರುಳ್ಳಿ ಎಲ್ಲ ನಾವು ಏನೇನು ಹಾಕಿದ್ದೀವಿ ನೋಡಿ, ಅದೆಲ್ಲ ಮಿಕ್ಸ್ ಆಗಿ ಒಂದು ಗಟ್ಟಿಯಾಗಿ ಮಸಾಲ ರೆಡಿ ಆಗುತ್ತೆ. ಆವಾಗ ನಮಗೆ ವಡೆ ಶೇಪಲ್ಲಿ ಅಥವಾ ಕಟ್ಲೆಟ್ ಶೇಪಲ್ಲಿ ತಟ್ಟಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಬೇರೆ ತರಕಾರಿ ಇದ್ದರೆ, ಕ್ಯಾರೆಟ್, ಹಾಗೆ ಹಸಿ ಬಟಾಣಿ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಆಲೂಗಡ್ಡೆ, ಅವಲಕ್ಕಿ, ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದೀನಿ. ಆಮೇಲೆ ಈ ರೀತಿ ನೋಡಿ, ಒಂದು ಸಣ್ಣ ಉಂಡೆಯ ಅಷ್ಟು ತಗೊಂಡು
ನಾನು ವಡೆ ಶೇಪ್ ಆಗುವಲ್ಲಿ ಮಾಡ್ತಾ ಇದ್ದೀನಿ, ತರ್ತಾ ಇದ್ದೀನಿ. ಈ ಶೇಪಲ್ಲಿ ನೋಡಿ ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇದ್ರೆ ಸಾಕು ಫ್ರೈ ಮಾಡಲಿಕ್ಕೆ, ಜಾಸ್ತಿ ಎಣ್ಣೆ ಬೇಕಂತೇನು ಇಲ್ಲ. ಬೇರೆ ತರಕಾರಿ ಎಲ್ಲ ಹಾಕಿದ್ರೆ ಅದು ಕಟ್ಲೆಟ್ ಟೈಪಲ್ಲಿ ಸ್ವಲ್ಪ ದಪ್ಪದಲ್ಲಿ ಮಾಡಿ ಫ್ರೈ ಮಾಡ್ಕೊಳ್ಬೋದು. ತುಂಬಾನೇ ರುಚಿ ಅಂತೂ ತುಂಬಾನೇ ಚೆನ್ನಾಗಾಗುತ್ತೆ, ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಈ ರೀತಿ ನೋಡಿ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಟು, ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಏನು ಹೀರಿಕೊಳ್ಳಲ್ಲ, ಅದಕ್ಕೆ ಜಾಸ್ತಿ ನೀರೆಲ್ಲ ಹಾಕಿ ಕಲಸ್ಲಿಕ್ಕೆ ಹೋಗಬೇಡಿ. ಆಗ ಎಣ್ಣೆ ಅಷ್ಟೊಂದು ಇಳ್ಕೊಳ್ಳಲ್ಲ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಣ್ಣ ಫ್ರೈ ಆಗಬೇಕು. ಯಾವಾಗಲೂ ಒಂದೇ ರೀತಿ ಕಡಲೆಬೇಳೆ ವಡೆ ಎಲ್ಲ ತಿಂದು ಬೇಜಾರಾಗಿದ್ದರೆ ನೀವು ಒಂದ್ಸಲ ಈ ರೀತಿ ವಡೆಯನ್ನು ಮಾಡಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಾಗುತ್ತೆ, ಆರೋಗ್ಯವಾಗಿ ಇರುತ್ತೆ. ಹೊರಗಡೆ ತಿಂಡಿಗಿಂತ ಮನೆಯಲ್ಲಿ ಮಾಡಿ ಆರೋಗ್ಯದಿಂದ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಅದೇನೋ ಬಿಟ್ಟು ಹೋಗಲ್ಲ, ತುಂಬಾನೇ ಚೆನ್ನಾಗಿ ತಟ್ಲಿಕ್ಕೂ ತುಂಬಾನೇ ಈಸಿಯಾಗಿ ಸುಲಭದಲ್ಲಿ ಆಗುತ್ತೆ. ಈ ರೀತಿ ಒಂದ್ಸಲ ಕೌಚ ಹಾಕಬೇಕು. ಸ್ವಲ್ಪ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಗೋಲ್ಡನ್ ಬಣ್ಣ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದರೆ ಸಾಕು ನೋಡಿ. ಆಗ ಆಲೂಗಡ್ಡೆ ಎಲ್ಲ ಮೊದಲು ಬೇಯಿಸಿರೋದ್ರಿಂದ ಏನು ಬೇಯಬೇಕಂತೇನಿಲ್ಲ, ಇಷ್ಟು ಫ್ರೈ ಆದರೆ ಸಾಕು. ನೀವು ತರಕಾರಿ ಹಾಕೋದಾದ್ರೂ ಅಷ್ಟೇ ಸ್ವಲ್ಪ ಬೇಯಿಸಿ ಬಿಟ್ಟು ಹಾಕಬೇಕು. ಈಗ ಕ್ಯಾರೆಟ್ ಬಟಾಣಿ ಎಲ್ಲ ಹಾಕೋದಾದ್ರೂ ಹಸಿ ಬಟಾಣಿ ಆದರೆ ಹಾಗೆ ಹಾಕ್ಬೋದು, ಇಲ್ಲದಿದ್ರೆ ಬೇಯಿಸಿ ಹಾಕಬೇಕು. ನೋಡಿ ಈ ರೀತಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಅಷ್ಟೇ ತಿನ್ನಲಿಕ್ಕೆ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಾನು ಉಳಿದಿರುವ ವಡೆಯನ್ನು ಕೂಡ ಅದಕ್ಕೆ ಹಾಕಿದೆ ಎಣ್ಣೆಗೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ಅಡಿಗೆಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ.